Hi guys, I'm Sneha and you can call me Sneha and welcome back to my channel and welcome to my first ever new vlog guys. ನನ್ನ first ever vlog ಆಗಿರುತ್ತೆ and ಒಂದು ವರ್ಷದಿಂದ ಚಾನಲ್ ಆಲ್ರೆಡಿ ಓಪನ್ ಆಗಿತ್ತು ಬಟ್ ಸ್ಟಿಲ್ ಒಂದು ವರ್ಷದಿಂದ ಈ ವಿಡಿಯೋ ಸ್ಟಾರ್ಟ್ ವ್ಲಾಗಿಂಗ್ ಸ್ಟಾರ್ಟ್ ಮಾಡ್ಬೇಕಂತ ಒಂದು ವರ್ಷದಿಂದ ಸೈಕಲ್ ಓಡಿತಾನೆ ಇದೀನಿ ನಾಟ್ ಇವನ್ ರೀಚ್ ಮಾಡಕ್ಕೆ ವಿಡಿಯೋಸ್ನ ಬಟ್ ಬರೀ ವಿಡಿಯೋ ಮಾಡೋದು ಸ್ಟಾರ್ಟ್ ಮಾಡ್ಬೇಕಂತಾನೆ cycle ಹೊಡಿತಾನೆ ಇದೆ and finally I'm here with a new vlog, so please do like, share and subscribe to my channel, that is Snegal. and ಇವತ್ತು ಒಂದು random ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನನ್ನ ಡೇ ಹೆಂಗೆ ನಡೆಯುತ್ತೆ ಏನು ಎತ್ತ ಎಲ್ಲ ತೋರಿಸ್ತೀನಿ and ಆಲ್ಮೋಸ್ಟ್ 10 o'clock ಆಗಿದೆ, 10:30 ನೈಟ್. ಸೊ ಇವತ್ತು ನಾಳೆ ಈ ವ್ಲಾಗ್ ಕಂಟಿನ್ಯೂ ಆಗುತ್ತೆ. Subscribe to my channel, that is Snegal. ಆಲ್ಮೋಸ್ಟ್ 11 o'clock, ಎಕ್ಸಾಕ್ಟ್ 11 o'clock ಆಗಿದೆ ಇವಾಗ. ನಮ್ಮ ಮನೇಲಿ ಇವಾಗ ಊಟ ಮಾಡ್ತಾ ಇದೀವಿ. ನಾವು ಆಲ್ಮೋಸ್ಟ್ ಎಲ್ಲರೂ ಊಟ ಮಾಡ್ತಾ ಇದೀವಿ. ಚಿಕನ್ ಮಾಡಿದ್ರು ನಮ್ಮ ಮನೇಲಿ, ಮುದ್ದೆ ತಿಂತಿದ್ದೀನಿ ಅಂಡ್ ನನ್ನ ತಂಗಿನೂ ಆಲ್ಮೋಸ್ಟ್ ಅವಳು ಮುದ್ದೆ ಮುಗಿಸಿ ಇವಾಗ ಊಟ ಮಾಡ್ತಾ ಇದ್ರೆ. ಬನ್ನಿ ಗೈಸ್, ಊಟ ಮಾಡ್ಕೊಂಡು ಕಂಟಿನ್ಯೂ ಮಾಡೋಣ. ಇವಾಗ ತಾನೇ ಊಟ ಮುಗಿಸ್ಕೊಂಡು ವಾಕಿಂಗ್ ಹೋಗ್ತಾ ಇದೀನಿ. ಬಟ್ ಏನಂದ್ರೆ ಯೂಶುವಲ್ ಆಗಿ ನಾನು ವಾಕಿಂಗ್ ಹೋಗಲ್ಲ, ಬಟ್ ಚಿಕನ್ ತಿಂದಿರೋದ್ರಿಂದ ವಾಕಿಂಗ್ ಹೋಗ್ಲೇಬೇಕಾಗಿದೆ. ಸೊ ಬನ್ನಿ ಗೈಸ್, ವಾಕಿಂಗ್ ಮಾಡೋಣ. ಇವಾಗ ವಾಕಿಂಗ್ ಮಾಡುವಾಗ ಒಂದ್ ನೆನಪಾಯ್ತು. ಏನಂದ್ರೆ ಲೈಕ್ ನಾನು 4-5 months ಇಂದ ಮುದ್ದೆ ತಿಂತಾ ಇರೋದು. ಅವಾಗ ಮುಂಚೆ ಅಂದ್ರೆ ಬರೀ ನಾನ್ ವೆಜ್ ಇರೋ ಟೈಮಲ್ಲಿ ಮಾತ್ರ ಮುದ್ದೆ ತಿಂತಾ ಇದ್ದೆ. ಇವಾಗ ಫ್ರೀಕ್ವೆಂಟ್ ಆಗಿ ಮುದ್ದೆ ತಿನ್ನಕ್ ಸ್ಟಾರ್ಟ್ ಮಾಡಿದೀನಿ. ಮಮ್ಮಿ ನನಗೂ ಮುದ್ದೆ ಮಾಡು ಲೈಕ್ ಕಟ್ಟಾಗಿಲ್ಲ. ಏನಂದ್ರೆ ಅವಾಗ ಮುಂಚೆ ಸ್ವಲ್ಪ ಚಿಕ್ಕವಳಿರೋ, ಇವಾಗ ಚಿಕ್ಕವಳೆ, ಬಟ್ ಅವಾಗ ಇನ್ನೂ ಚಿಕ್ಕವಳಿರುವಾಗ ನಮ್ ಚಿಕ್ಕಮ್ಮ ಅಂದ್ರೆ ಐ ಮೀನ್ ಅಜ್ಜಿ ಮನೆ ಸೈಡು ನಮ್ಮಮ್ಮ ಎಲ್ಲ ಮುದ್ದೆ ತಿನ್ನು ಅಂತ ಫೋರ್ಸ್ ಮಾಡ್ತಿದ್ರು. ಅವಾಗೆಲ್ಲ ನಂಗೆ ಮುದ್ದೆ ತಿನ್ನಕ್ಕೆ ಇಷ್ಟ ಇಲ್ಲ ಅಂತಲ್ಲ, ಬಟ್ ಸಿಕ್ಕಾಪಟ್ಟೆ ಕಷ್ಟ ಅನಿಸ್ತಿತ್ತು. ಮುರ್ಕೊಂಡು ತಿಂದು ನುಂಗೋದೇ ಒಂದು ದೊಡ್ಡ ಟಾಸ್ಕ್. ಸೊ ನಾನು ಮುದ್ದೆ ಅಷ್ಟಾಗಿ ಲೈಕ್ ಮಾಡ್ತಾ ಇರ್ಲಿಲ್ಲ. ಇವಾಗೆಲ್ಲ ಹಿಂಗಾಗೈತೆ ಅಂದ್ರೆ ನನ್ಗೇನೆ ಜಾಯಿಂಟ್ ಎಲ್ಲ ಕಟಕ ಕಟಕ ಕಟಕ, ನಿಂತ್ಕೊಂಡೆ ಕಟಕ ಕಟಕ, ಕುತ್ಕೊಂಡೆ ಕಟಕ ಕಟಕ. ನಂಗೆ ಆಲ್ಮೋಸ್ಟ್ ಇವಾಗಿರೋ ಏಜ್ಗಿಂತ ಲೈಕ್ 40 years 50 years ಆ ಥರ ಎಲ್ಲ ಫೀಲ್ ಆಗುತ್ತೆ ನನಗೆ. ಅದಕ್ಕೆ ನಾನು ಅಮ್ಮಗೆ ಲೈಕ್ ಅಮ್ಮ ಮುದ್ದೆ ಮಾಡಮ್ಮ ತಿಂತೀನಿ ಅಂತ. ಸೊ ಈ ಥರ ನಿಮಗೂ ಅನಿಸ್ತಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ವಾಕಿಂಗ್ ಮಾಡಿದ್ದು ಜಾಸ್ತಿನೇ ಆಗೋಯ್ತು ಗೈಸ್. ಬನ್ನಿ ಹೊರಗಡೆ ಹೋಗಿ ಅಮ್ಮ ಏನು ಮಾಡ್ತಿದಾರಂತ ನೋಡೋಣ. ಬನ್ನಿ ಗೈಸ್. ಗೈಸ್ 12 ಗಂಟೆ ಆಗೈತೆ. ನಾಳೆ ನನ್ನ ತಂಗಿಗೆ ಸ್ಕೂಲ್ ಐತೆ. ಆದ್ರೆ ಅವಳು ಏನ್ ಮಾಡ್ತಾಳೆ ಅಂದ್ರೆ, ನಾಳೆ ಅವಳಿಗೆ ಗೊತ್ತು ಬೈತಾರೆ ಹೊಡಿತಾರೆ ಅಂತ, ಬಟ್ ವಾಟ್ ಶಿ ಚೂಸ್ ಗೈಸ್, ನಾಲ್ಗೆರೆ ಹೊಡ್ತಾ ಇಲ್ಲ, ಬಟ್ ವಾಟ್ ಶಿ ಚೂಸ್ ಗೈಸ್, ಇಂಗ್ಲಿಷ್ ಕನ್ನಡದಲ್ಲೇ ಮಾತಾಡೋಣ ಬನ್ನಿ. ಅವಳು ಏನ್ ಚೂಸ್ ಮಾಡ್ತಾಳೆ? ಫೋನ್ ಯೂಸ್ ಮಾಡೋದೇ ಚೂಸ್ ಮಾಡ್ತಾಳೆ ಗೈಸ್. ಬರೀ ಮೆಸೇಜ್ ಮಾಡು, ರೀಲ್ಸ್ ಇಷ್ಟೇ ಮಾಡ್ಕೊಳ್ಳೋದು. ಏನ್ ಮಾಡೋಣ ಬನ್ನಿ ಗೈಸ್. ಏನ್ ಮಾಡ್ತಿದ್ದೀರಾ ಮಮ್ಮಿ? ಅಲ್ಲಿ ಕಾಯಿಸ್ತಿದ್ದೀರಾ ಗೈಸ್? ಏನ್ ಮಾಡ್ತಾ ಇದ್ದೀರಾ? ಸಿಂಕ್ ಕ್ಲೀನ್ ಮಾಡ್ತಾ ಇದ್ದೀರಾ? ನಮ್ಮ ಮನೇಲಿ ಆಕ್ಚುಲಿ ಮಲ್ಗೋದಿಲ್ಲ ಲೇಟ್ ಗೈಸ್, ಬಟ್ ಎಲ್ಲರೂ ಬೇಕಾಗಿರುತ್ತೆ. ನಾನು ಮಾತ್ರ ಲೇಟ್ ಆಗಿರ್ತೀನಿ. ಸೊ ಆಲ್ಮೋಸ್ಟ್ ಲೈಕ್ 12 ಗಂಟೆ. ಇವಾಗ ಹೋಗಿ ಮಲ್ಕೊಳ್ಳೋಣ. ಬೆಳಗ್ಗೆ ಎದ್ದು ಈ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಸೊ ಇವಾಗ ತಾನೇ ಜಸ್ಟ್ ಎದ್ದಿದ್ದೀನಿ. ಇಟ್ಸ್ ಆಲ್ಮೋಸ್ಟ್ ಲೈಕ್ 10 o'clock. 10 ಯಾರು ಇಲ್ಲ ಮನೇಲಿ. ನಮ್ಮ ಮಮ್ಮಿ ಆಲ್ರೆಡಿ ಕೆಲ್ಸಕ್ಕೆ ಹೋಗಿದ್ದಾರೆ. ನಮ್ಮ ಮಮ್ಮಿನ ಬಿಡಕ್ಕೆ ನಮ್ಮ ಡ್ಯಾಡಿ ಹೋಗಿದ್ದಾರೆ. ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ಟಿಫನ್ ಮಾಡ್ಬೇಕು. ಮುಂದೇನ್ ಮಾಡೋಣ ಅಂತ ನೋಡೋಣ ಬನ್ನಿ. ಇವಾಗ ನಾನು ಬಿಟ್ಟರೆ ನನ್ನ ಜೊತೆ ನೀವು ಅಷ್ಟೇ ಬನ್ನಿ. ಸ್ವಲ್ಪ ಹಾಟ್ ವಾಟರ್ ಕುಡಿದ್ಬಿಟ್ಟು ಟಿಫನ್ ಮಾಡಬೇಕು. ಲೈಕ್ ಏನಾದ್ರು ಅನ್ಈಸಿ ಫೀಲ್ ಆಗ್ತಾ ಇದ್ರೆ ಹಾಟ್ ವಾಟರ್ ಕುಡಿತೀನಿ.
ಯೂಶಲಿ ಡೈಲಿ ಕುಡಿತೀನಿ, ಎಲ್ಲರೂ ಲೆಮನ್ ಹಾಕೊಂಡು ಕುಡಿತೀನಿ, ನಾನು ಬರೀ ಹಾಟ್ ವಾಟರ್ ಪ್ರಿಫರ್ ಮಾಡ್ತೀನಿ. ಗೈಸ್, ಟಿಫನ್ ರೈಸ್ ಬಾತ್ ರೆಡಿ ಆಗಿದೆ. ಆ್ಯಕ್ಚುಲಿ ಇದು ನನ್ನ ತಂಗಿ ಮಾಡಿರೋ ಟಿಫನ್ನು. ಸೊ ಅವಳು 8:30 ಅಷ್ಟೊತ್ತಿಗೆ ಕಾಲೇಜಿಗೆ ರೀಚ್ ಆಗಬೇಕಾಗುತ್ತೆ. ಅದಕ್ಕೆ ಅವಳು ಮಾರ್ನಿಂಗ್ ಬೇಗ ಎದ್ದು ಪ್ರಿಪೇರ್ ಮಾಡ್ಕೊಂಡಿರ್ತಾಳೆ ಟಿಫನ್ನ. ನನಗೆ ಲೇಟ್ ನೈಟ್ ಎಷ್ಟೊಂದು ಕಾರು ಎದ್ಬಿಟ್ಟಿರ್ತೀನಿ, ಬಟ್ ಮಾರ್ನಿಂಗ್ ಅಂತೂ ಎಷ್ಟು ಬೇಗ ಮಾಡ್ಕೊಂಡ್ರು ಮಾರ್ನಿಂಗ್ ಅಂತೂ ನನ್ನ ಕಡೆ ಎದ್ದೇಳೋಕ್ಕಾಗೋದೇ ಇಲ್ಲ. ಸೊ ಅವಳೇ ಟಿಫನ್ ರೆಡಿ ಮಾಡಿಕೊಂಡು ಹೊರಡ್ತಾಳೆ. ಬನ್ನಿ ಗೈಸ್, ಟಿಫನ್ ಮಾಡ್ಕೊಂಡು ಮುಂದೆ ಏನು ಕೆಲಸ ಇದೆ ನೋಡೋಣ. ಆ್ಯಕ್ಚುಲಿ ಇವತ್ತು ನಾನು ಒಂದು ಚಿಕ್ಕ ಶೂಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆ, ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಪರ್ಪಸ್ಗೆ. ಶೂಟ್ ಇನ್ ಕೇಸ್ ಏನಾರು ಆದರೆ ಬ್ಲಾಗ್ ಮಾಡ್ಕೋತೀನಿ. ಬನ್ನಿ. ಆ್ಯಕ್ಚುಲಿ ನಮ್ಮ ಮನೇಲಿ ನೀರು ಖಾಲಿಯಾಗಿತ್ತು, ಲೈಕ್ ಸಂಪಲ್ಲಿ ನೀರು ಖಾಲಿಯಾಗಿತ್ತು. ನಾನು ಒಂದು ಚಿಕ್ಕ ಶೂಟ್ ಮಾಡೋದಿತ್ತು ಅಂತ ಹೇಳಿದ್ನಲ್ವ, ಅದಕ್ಕೆ ರೆಡಿ ಆಗ್ತಾಯಿದ್ದೆ. ಬಟ್ ಅಷ್ಟೊತ್ತಿಗೆ ನೀರು ಟ್ಯಾಂಕರ್ ಬಂದಿತ್ತು. ಸೊ ಟ್ಯಾಂಕರ್ ಇವಾಗ ನೀರು ಹೊಡೆಸ್ಕೊಂಡು ಶೂಟ್ಗೆ ರೆಡಿ ಆಗೋಣ. ಬನ್ನಿ ಗೈಸ್. ಗೈಸ್ ಆಲ್ ಸೆಟ್, ಇವಾಗ ರೆಡಿ ಆಗಿದ್ದೀನಿ. ಹೋಗ್ಬಿಟ್ಟು ನಮ್ಮ ಶೂಟ್ ಮುಗಿಸ್ಕೊಂಡು ಬರೋಣ ಬನ್ನಿ. ಆ್ಯಕ್ಚುಲಿ ಏನಂದರೆ ಇಂಟ್ರೊಡಕ್ಷನ್ ವಿಡಿಯೋ ಒಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಕ್ಲಿಪ್ಪಿಂಗ್ಸ್ ಬರುತ್ತಲ್ಲ, ಅದು ಮತ್ತು ಎಂಡಿಂಗ್ ವಿಡಿಯೋ ಶೂಟ್ ಮಾಡೋಕ್ಕಂತ ಹೋಗಬೇಕು. ಮೇಲೆ ನಾನೇ ಸೆಲ್ಫ್ ವಿಡಿಯೋ ಶೂಟ್ ಮಾಡ್ಕೋತೀನಿ. ಇವಾಗ ಆಲ್ಮೋಸ್ಟ್ ಟೈಮ್ ಬಂದು ಬರ್ತಾ ಇಲ್ವಾ, ಬರುತ್ತೆ 1:24, 1:30 ಆಗಿದೆ. ನಮ್ಮ ಡ್ಯಾಡಿನೂ ಕೆಲ್ಸಕ್ಕೆ ಹೊರಟ್ರು ಇವಾಗ ತಾನೆ, ಸೆಕೆಂಡ್ ಶಿಫ್ಟ್ ಇರೋದ್ರಿಂದ ಅವರು. ಅದಾದ್ಮೇಲೆ ಏನಂದರೆ 7 o'clockವರೆಗೂ ನಾನು ಸರ್ವೈವ್ ಆಗಬೇಕಿದ್ದೆ. ಒಬ್ಳೆ ಸರ್ವೈವ್ ಆಗಬೇಕು. ಬನ್ನಿ ಗೈಸ್ ಹೋಗೋಣ. ಮೇಲೆ ಹೋಗ್ಬಿಡು ಶೂಟ್ ಮಾಡ್ಕೊಂಡು ಬೇಡ, ಸಖತ್ ಬೋರ್ ಆಗುತ್ತೆ ಗೈಸ್. 7 hours 6 hours ಒಬ್ಬಳೆ ಸರ್ವೈವ್ ಹೋಗ್ಬೇಕು. ಅದಕ್ಕೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ. ಬನ್ನಿ ಮಾಡೋಣ. ಗೈಸ್ ಊಟ ಆಯ್ತು ಅಂದ್ಬಿಟ್ಟು ನಾನು ಇವಾಗ ಹೋಗ್ಬಿಟ್ಟು ಶೂಟ್ ಮುಗಿಸ್ಕೊಂಡು ಪಟ್ಟ ಅಂತ ಹೋಗ್ಬಿಟ್ಟು ತಿನ್ಬೇಕು. ನೋಡೋಣ ಬಿಸಿಲು ಮೂರು ದಿವಸದಿಂದ ಅದೇ ಬಿಸಿಲು ಬರ್ತಾಯಿದೆ. ಬರಲಿ ಗೈಸ್, ಚಳಿಲಿ ಇದ್ದೆ ಸಾಕಾಗ್ಬಿಟ್ಟಿದೆ. ಬನ್ನಿ ಹೋಗಿ ಶೂಟ್ ಮುಗಿಸೋಣ. ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಟ್ ಗಾಳಿ ಪ್ಲಸ್ ಬಿಸಿಲು ಎಲ್ಲ ಸೇರಿ ಗೈಸ್ ಕಾಲು ಸುಟ್ಟೋಗ್ತದೆ. ಪ್ಲೇಸ್ ಮಾಡಿದ್ದೀನಿ ಕ್ಯಾಮ್ರಾ. ಬನ್ನಿ ಮಾಡೋಣ. ನಾನು ಈ ವಿಡಿಯೋ ಶೂಟ್ ಮಾಡುವಾಗ ಟೈಮ್ ಲ್ಯಾಪ್ಸ್ ಹಾಕ್ತೀನಿ, ಬಿಕಾಸ್ ನನ್ನ ಥರ 1 hour ಆಗ್ಬೋದು, 2 hour ಆಗ್ಬೋದು, ಯಾರು ಗೊತ್ತು. ಅದಕ್ಕೆ ನಾನೇ ಇವಾಗ ಹಾಕಿದ ಟೈಮ್ ಲ್ಯಾಪ್ಸ್ ಅಲ್ಲಿ ಚೆಕ್ ಮಾಡ್ತಾ ಇದ್ದೆ ವಿಡಿಯೋ ಹೆಂಗ್ ಬಂದಿದೆ ಅಂತ. ನನಗಿಂತ ಆ ಮೋಡಗಳೇ ಎಷ್ಟೋ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಿತ್ತು ನನಗಿಂತ. ಬಟ್ ಸ್ಟಿಲ್ ಅಪ್ಲೋಡ್ ಮಾಡಲೇಬೇಕು. ಮಾಡೋಣ ಬನ್ನಿ ಗೈಸ್. ಇವಾಗ ತಾನೇ ಒಂದು ಶೂಟ್ ಮುಗಿಸ್ಕೊಂಡ್ಬಂದೆ. ಮುಗಿಸ್ಕೊಂಬರೋಷ್ಟೊತ್ತಿಗೆ ಫುಲ್ ಶೆಕೆ ಮನೆಯೊಳಗಿದ್ರೆ ಸ್ವರ್ಗ ಗೈಸ್. ಬನ್ನಿ ಇವಾಗ ಸ್ವಲ್ಪ ಏನಾದ್ರು ಊಟ ಮಾಡೋಣ. ಆಲ್ಮೋಸ್ಟ್ 2 o'clock ಆಗ್ತಾ ಬಂತು. ಊಟ ಮಾಡ್ಬಿಟ್ಟು ಮತ್ತೆ ಸಿಗ್ತೀನಿ. ಐ ಥಿಂಕ್ ಈ ವ್ಲಾಗ್ ಸಂಜೆವರೆಗೂ ವ್ಲಾಗ್ ಮಾಡ್ತೀನಿ ಅನ್ಸುತ್ತೆ. ಅದಾದ್ಮೇಲೆ ಆಸ್ ಯೂಶುವಲ್ ಇವತ್ತು ನೋಡಿದ್ರಲ್ಲ ತಿರ್ಗಾ ಅದನ್ನೇ ಹಾಕೊಂಡು ನೋಡಿದ್ರೆ ಡೈಲಿ ರೊಟೀನ್ ಅದೇ ಇರುತ್ತೆ ಗೈಸ್. ಇವಾಗ ಊಟ ಮಾಡ್ತಾ ಇದ್ದೀನಿ. ಕುಕ್ಕುಂಬರ್ ರೈಸ್ ಅವಾಗಲೇ ನಾನು ಮಾಡಿದ್ದೆ, ಸಾಂಬಾರು ನಾನೇ ತಿಂತಾ ಇದ್ದೀನಿ. ಹಂಗೆ ವಿಡಿಯೋ ಕಾಲ್ ನನ್ನ ಫ್ರೆಂಡ್ ಇದ್ರು, ಹಾಯ್ ಮಾಡ್ಬಿಡಿ ಅಲ್ವಾ. ಹಂಗೆ ಗೈಸ್ ಊಟ ಮಾಡ್ಕೊಂಡು ಮತ್ತೆ ಸಿಗ್ತೀನಿ ಗೈಸ್. ಇವಾಗ ತಾನೇ ಎಡಿಟಿಂಗ್ ಮುಗಿಸಿ, ಎಡಿಟಿಂಗ್ ಇನ್ ದ ಸೆನ್ಸ್ ಒಂದು ರೀಲ್ಸ್ ಇಂಟ್ರೊಡಕ್ಷನ್ ವಿಡಿಯೋ ಮಾಡಕ್ಕೆ ಹೋಗಿದ್ನಲ್ಲ, ಅವಾಗೆ ಒಂದು ಅವಾಗೆ ಒಂದು ರೀಲ್ಸ್ ಮಾಡ್ಕೊಂಡಿದ್ದೆ. ಸೊ ಆ ರೀಲ್ಸ್ನ ಎಡಿಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಮತ್ತೆ ಯೂಟ್ಯೂಬಲ್ಲಿ ಅದನ್ನ ಅಪ್ಲೋಡ್ ಮಾಡಿ ಇವಾಗ ಏನಾದ್ರು ತಿನ್ನೋಣ ಅಂತ ಸಲಾಡ್ ಮಾಡ್ಕೊಳ್ಳೋ ಕುಕ್ಕುಂಬರ್ ಇತ್ತು, ಅದರಲ್ಲಿ ಚಾಪ್ ಮಾಡ್ಬಿಟ್ಟು ಸಲಾಡ್ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ಅದ್ರ ಜೊತೆಗೆ 26 ಗಣೇಶ ಹಬ್ಬ ಇದೆ. ಸೊ ಈ ಸಲ ನಾವೇ ಮಾಡಿಬಿಟ್ಟು ಗಣೇಶ ಮಾಡಿಬಿಟ್ಟು ಅದನ್ನೇ ಈ ಸಲ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದ್ರದ್ದು ಒಂದು ವಿಡಿಯೋ ಮಾಡೋಣ ಅಂತ ಇದ್ದೀವಿ, ಮೇಕಿಂಗ್ ಶಾರ್ಟ್ಸ್. ಸೊ ಅದನ್ನು ಲೈಕ್ ಮಾಡಿ ಶೇರ್ ಮಾಡಿ. ಅದಾದಮೇಲೆ ಬನ್ನಿ ಗೈಸ್ ಹೋಗಿ ಮಾಡ್ಕೊಳ್ಳೋಣ ಸಲಾಡ್. ನೀವು ಗಣೇಶ ಹಬ್ಬ ಹೆಂಗೆ ಮಾಡ್ತೀರಾ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ.
ನಮ್ಮ ಸಲಾಡ್ ಇವಾಗ ಪ್ರಿಪೇರ್ ಆಗಿದೆ. ಇಲ್ಲಿಗೆ ನನ್ನ ಸಲಾಡ್ ಜೊತೆಗೆ ನನ್ನ ವ್ಲಾಗ್ ಕೂಡ ಮುಗಿಸೋ ಟೈಮ್ ಬಂದಿದೆ. ಸೊ ಈ ರೀತಿ ನನ್ನ ಡೈಲಿ ರೊಟೀನ್ ಇರುತ್ತೆ. ಸೊ ಇದು ಜಸ್ಟ್ ಒಂದು ರ್ಯಾಂಡಮ್ ವಿಡಿಯೋ ನನ್ನ ಡೇ ಹೆಂಗಿರುತ್ತೆ ಏನು ಅಂತ ನಿಮ್ಗೆ ಇಂಟ್ರಡ್ಯೂಸ್ ಮಾಡೋದ್ರ ಮೂಲಕ ಈ ವಿಡಿಯೋನ ಹಾಕ್ತಾ ಇದ್ದೀನಿ. ಹಾಗೆ ಮುಂದೆ ಒಳ್ಳೊಳ್ಳೆ ಚಾಲೆಂಜಿಂಗ್ ವಿಡಿಯೋಸ್, ಆಮೇಲೆ ಹಾಲ್ಸ್, ಮಿನಿ ಹಾಲ್ಸ್, ನಾರ್ಮಲ್ ಡೈಲಿ ರೊಟೀನ್ಸ್, ಸ್ಕಿನ್ ಕೇರ್ ಏನು ಮಾಡಲ್ಲ ನಾನು, ಬಟ್ ಇನ್ ಕೇಸ್ ಏನಾದ್ರು ಇದ್ರೆ ಅದನ್ನು ಮಾಡ್ತೀನಿ. ಹಾಗೆ ಎಸ್ ಗೈಸ್ ಅಷ್ಟೇ. ಸೊ ಮಜಾ ಬರ್ತಿದೆ ಗೈಸ್ ಬ್ಲಾಗಿಂಗ್ ಮಾಡೋದ್ರಲ್ಲಿ, ಯಾಕಂದ್ರೆ ನನ್ನ ಡೈಲಿ ರೊಟೀನ್ ಡೈಲಿ ಹೆಂಗಿರ್ತಿತ್ತೋ ಅದೇ ರಿಪೀಟ್. ಸೊ ಈ ವ್ಲಾಗಿಂಗಲ್ಲಿ ಒಂಥರ I can feel. So on the good note, I'm ending this video. So thank you so much for watching this vlog, and like ಮಾಡಿ, share ಮಾಡಿ, ಹಾಗೆ subscribe ಮಾಡಿ to Sneh Girl.